ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಪಿಂಚಣಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಕುಮಟಾದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ಸರ್ಕಾರವನ್ನು ಆಗ್ರಹಿಸಿದೆ. ವಿಕಲಚೇತನರಿಗೆ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳ 10ನೇ ತಾರೀಕಿನೊಳಗೆ ಪಿಂಚಣಿ ಸೌಲಭ್ಯ ದೊರೆಯುತ್ತಿತ್ತು. ಆದರೆ ಕೆಲ ತಿಂಗಳುಗಳಿಂದ ಈ ಪಿಂಚಣಿ ಸೌಲಭ್ಯ ಸರಿಯಾಗಿ ದೊರೆಯುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಈ ಪಿಂಚಣಿ ಹಣದಲ್ಲಿ ಅನೇಕ ಹಿರಿಯ ನಾಗರಿಕರು, ವಿಕಲಚೇತನರು ತಮಗೆ ಅಗತ್ಯವಾದ ಬಿಪಿ, ಶುಗರ್ ಸೇರಿದಂತೆ ಇತರೆ ಆರೋಗ್ಯ ಸಮಸ್ಯೆಗೆ ಸಂಬಂಧಿಸಿದ ಮಾತ್ರೆಗಳನ್ನು ಖರೀದಿಸಲು ಸಹಾಯಕಾರಿಯಾಗಿತ್ತು. ಆದರೆ ಈ ಪಿಂಚಣಿ ಹಣ ಸರಿಯಾಗಿ ಬಾರದ ಕಾರಣ ಅವರ ಔಷಧೋಪಚಾರಕ್ಕೂ ತೊಂದರೆಯಾಗಿದೆ. ಅಲ್ಲದೆ ಯುಗಾದಿ, ರಂಜಾನ್ ಹಬ್ಬದ ಆಚರಣೆಗೂ ಪಿಂಚಣಿ ಹಣ ಬಾರದೆ ತೊಂದರೆಯಾಗಿದೆ. ಹಾಗಾಗಿ ಸರ್ಕಾರ ವಿಕಲಚೇತನರಿಗೆ, ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ನಿಗದಿತ ದಿನಾಂಕದಂದೇ ಪಿಂಚಣಿ ಹಣ ಸಿಗುವಂತೆ ಅಗತ್ಯ ಕ್ರಮ ವಹಿಸಬೇಕೆಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೆಲ್ ರೋಡ್ರಿಗಸ್ ಆಗ್ರಹಿಸಿದ್ದಾರೆ. ಅಲ್ಲದೆ ಕೇಂದ್ರದ ಮೂಲಕ ಸರ್ಕಾರಕ್ಕೂ ಆನ್ಲೈನ್ ಮೂಲಕ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ. ಇವತ್ತು ಏನಾಗಿದೆ ಕೇಳಿದ್ರೆ, ಈ ಹಿರಿಯ ನಾಗರಿಕರ ಪಿಂಚಣಿ ಮತ್ತೆ ನಿಮ್ದು ವಿಕಲಚೇತನ ಪಿಂಚಣಿ ಈಗ 1 ತಿಂಗಳಾಯ್ತು. ಅವ್ರಿಗೆ ಒಂದು ಯಾವುದು ಬರ್ತಾ ಇಲ್ಲ. ಏನಾಗಿದೆ ಈಗ ಯುಗಾದಿ ಬಂದಾಯಿತು, ಈಗ ರಂಜಾನ್ ಆಯಿತು. ಸರ್ಕಾರ ಆದಷ್ಟು ಬೇಗ ಇದನ್ನು ಒಂದು ಬಿಡುಗಡೆ ಮಾಡಬೇಕು. ಯಾಕೆ ಕೇಳಿದ್ರೆ ಗೃಹಲಕ್ಷ್ಮಿ ಅದು ಬರ್ತಾ ಇದೆ. ಪಾಪ ಇಲ್ಲಿ ಹಿರಿಯ ನಾಗರಿಕ ಏನಾಗಿದೆ ಕೇಳಿದ್ರೆ ಅವ್ರಿಗೊಂದು ಔಷಧಿಗಾಗಲಿ ಮತ್ತು ಕೆಲಸ ಮನೆಯಲ್ಲ ಸ್ವಲ್ಪ ಈಗ ನೋಡ್ಬೋದು ಇಂಥಲ್ಲಿ ಪರಿಸ್ಥಿತಿಯಲ್ಲಿ ಅವ್ರಿಗೆ ಪಾಪ ಅವ್ರು ಎಲ್ಲಿ ತರೋದು, ಅದೇನು 1,200 ಅಷ್ಟೇ ಅವ್ರು ಬರೋದು. ಆಗ ಏನು ಹೇಳ್ತಾ ಕೇಳಿದ್ರೆ ಸರ್ಕಾರ ಆದಷ್ಟು ಬೇಗ ಸ್ವಲ್ಪ ಬಿಡುಗಡೆ ಮಾಡಬೇಕು. ಅದು ಇಲ್ಲದ್ರೆ ಭಾಳ ಅವ್ರಿಗೊಂದು ಸಮಸ್ಯೆ ಆಗಬೇಕು. ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರಾದ ಸುಶೀಲಾ ನಾಯ್ಕ್, ನಿವೃತ್ತ ನೌಕರ ನಾಗೇಶ್, ಸ್ಥಳೀಯರಾದ ರಾಜು, ಸಿಪ್ರಿಯಾನ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.